ಗೈಸ್, ನೀವು ನೋಡಿರ್ಬೋದು, ನೀವು ಹಿಂಗಂಡ್ ನೋಡ್ತಿದ್ರಲ್ಲ, ಇದು ಟ್ರಾನ್ಸ್ಫಾರ್ಮರ್ ಅಂತ. ಇದ್ಯಾವ್ದಂದ್ರೆ ಪವರ್ ಟ್ರಾನ್ಸ್ಫಾರ್ಮರ್. ನೀವೆಲ್ಲಾದ್ರೂ ನೋಡಿರ್ಬೋದು. ಇದು ನೋಡಿದ್ರೆ ಇದೇ ತರ ಇಟ್ಬಿಟ್ಟು ಡೈರೆಕ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೇನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ಫಾರ್ಮ್ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ, ಮತ್ತೆ ಯಾವ ತರ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಮೊದಲು ಬಂದ್ಬಿಟ್ಟು ನಮ್ದು PI ವ್ಯಾಲ್ಯೂ ಟೆಸ್ಟ್ ಮಾಡ್ತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಟರ್ನ್ ಟೆಸ್ಟ್ ಮಾಡ್ತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಮತ್ತೆ ಇದರಲ್ಲಿ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಟೆಸ್ಟ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಬ್ಯಾಲೆನ್ಸ್ ಟೆಸ್ಟ್ ಮಾಡ್ತೀವಿ, ಮತ್ತೆ ವೆಕ್ಟರ್ ರೂಟ್ ಟೆಸ್ಟ್ ಮಾಡ್ತೀವಿ. ಮತ್ತೆ ಐದನೇದು ಬಂದ್ಬಿಟ್ಟು ನಮ್ದು ಟ್ಯಾನ್ ರೋಟರ್ ಟೆಸ್ಟ್ ಇರುತ್ತೆ. ಮತ್ತೆ ಆರನೇದು ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟ್ ಇರುತ್ತೆ. ಮತ್ತೆ SFR ಟೆಸ್ಟ್ ಇರುತ್ತೆ. ಬಿಫೋರ್ ನಾವು ಎಲ್ಲ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ತೀವಿ ಅಂದ್ರೆ SFR ಟೆಸ್ಟ್ ಮಾಡ್ತಿರ್ತೀವಿ. ಅದು ನಾವು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ದೀವಿ. ಇವತ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತಿದ್ವಿ. ಅದನ್ನ ಹೆಂಗ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತೀವಿ. ಇದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ನಮ್ದು ವೈಂಡಿಂಗ್ ಹೆಲ್ದಿನೆಸ್ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಮ್ದು ಲೂಸ್ ಕಾಂಟ್ಯಾಕ್ಟ್, ಪುಷಿಂಗ್ ಅಥವಾ ಇಂಟರ್ನಲ್ ಕೋರ್ ಏನಾದ್ರು ಲೂಸ್ ಕಾಂಟ್ಯಾಕ್ಟ್ ಇದೆಯಾ, ಜಾಯಿಂಟ್ ಓಪನ್ ಇದೆಯಾ ಅಂತ ಗೊತ್ತಾಗುತ್ತೆ. ಥರ್ಡ್ ಬಂದ್ಬಿಟ್ಟು ನಮ್ದು ಟ್ಯಾಪ್ ಇಂಜಿನ್ ಏನಾದ್ರು ಸರಿಯಾಗಿ ವರ್ಕ್ ಆಗುತ್ತಾ ಆಗಲ್ವಾ ಅಂತ ಈ ಟೆಸ್ಟ್ ಗೊತ್ತಾಗುತ್ತೆ. ಮತ್ತೆ ಫೋರ್ತ್ ಬಂದ್ಬಿಟ್ಟು ನಮ್ದು ಫೇಸ್ ವೈಂಡಿಂಗ್ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತೆ ಫಿಫ್ತ್ ಬಂದ್ಬಿಟ್ಟು ನಮ್ದು ಫ್ಯಾಕ್ಟರಿ ರಿಪೋರ್ಟ್ ಏನಿರುತ್ತಲ್ಲ ಅದು ಕಂಪೇರ್ ಮಾಡಿಬಿಟ್ಟು ನಾವು ಮಾಡ್ಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದೇನು ಪ್ರೊಸೀಜರ್ ಇದೆಲ್ಲ ಎಲ್ಲ ತೋರಿಸ್ತೀನಿ. ನಾವು ಸೆಟಪ್ ಆಗಿಟ್ಟಿದೀವಿ. ಅದು ವ್ಯಾಲ್ಯೂ ಯಾವ ತರ ಬಂದ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾವ ತರ ಬಂದ್ರೆ ಅಬ್ನಾರ್ಮಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವೇನ್ ಮಾಡಿದೀನಿ ಅಂತ ಹೇಳಿದ್ರೆ, ನಮ್ದು ಸೆಟ್ಟಿಂಗ್ ಇಟ್ಟಿದ್ದೀನಿ, ಎಲ್ಲ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಲೋಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಒಂದು ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು. ನಾವು 10 amps ಕೊಟ್ಟು ಸೆಲೆಕ್ಷನ್ ಮಾಡಿದ್ದೀನಿ, ಅದ್ರ 8 amps ಬರ್ತಿದೆ. ರೆಸಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ನಿಮ್ದು 598 ಬರ್ತಿದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಫೈನಲ್ ಆಗಿ ನಾರ್ಮಲ್ ಆಗಿ ಒಂದು 3 to 4 ಸೆಕೆಂಡ್ ಹೋಲ್ಡ್ ಆಗಿರುತ್ತೆ. ಆಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಇದರಲ್ಲಿ ಏನಾದ್ರು ಈಗ ಏನಾದ್ರು ಲಾಂಗ್ ಕನೆಕ್ಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ 596 ಬರ್ತಾ ಇದೆಯಲ್ಲ, ಇದು ನಮ್ದು ಜಾಸ್ತಿ ಬರುತ್ತೆ. ಅಂದ್ರೆ ನಮ್ಮ ಫ್ಯಾಕ್ಟರಿ ರಿಪೋರ್ಟ್ ಇದು ಕಂಪೇರ್ ಆಗ್ಲಿಕ್ಕೆ ಹೋಗಲ್ಲ. ಮತ್ತೆ ಈಗೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಈ ತರ ವ್ಯಾಲ್ಯೂ ಬರುತ್ತೆ. ಈಗ ಸ್ಟೇಬಲ್ ಇದೆ. ಈಗ ಟ್ಯಾಪ್ ಕೂಡ ಚೇಂಜ್ ಮಾಡ್ತೀವಿ. ಟ್ಯಾಪ್ ಚೇಂಜ್ ಮಾಡೋ ಟೈಮಲ್ಲಿ ಇದು ಯಾವ ತರ ವೇರಿಯೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅದೊಂದು ಸ್ವಲ್ಪ ನೋಡ್ಕೊಂಡ್ಬಿಡಿ. ಆಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೇಲ್ಗಡೆ ಕನೆಕ್ಷನ್ ಯಾವ ತರ ಮಾಡಿದೀವಲ್ಲ ಅದನ್ನ ತೋರಿಸ್ತೀನಿ. ಒಂದು ಬೀಪ್ ಸೌಂಡ್ ಜಾಸ್ತಿ ಬರ್ತಿದೆ, ಅಷ್ಟು ಕೇಳ್ತಲ್ಲ. ಈಗ ನೋಡ್ತಿರ್ಬೋದು, ಟ್ಯಾಪ್ ಚೇಂಜ್ ಆಗ್ತಾ ಇದೆ ಆಲ್ರೆಡಿ. ನೋಡಿ ಅದು ಚೇಂಜಸ್ ಆಗುತ್ತೆ ನೋಡಿ. 602 ಬಂತು, 602.6 ಸಮಥಿಂಗ್ ಬರ್ತಿದೆ. ಅದೇನಾಗುತ್ತೆ ಅಂದ್ರೆ ರೈಸ್ ಆಗ್ಬಿಟ್ಟು ಸಡನ್ ಲೋ ಆಗುತ್ತೆ. ಈಗೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಾಟ್ಫಾರ್ಮ್ ಮೇಲ್ಗಡೆ ಕನೆಕ್ಷನ್ ಮಾಡಿದೀವಿ. ಯಾವ ತರ ಮಾಡಿದೀವಿ ಅಂತ ಅದೊಂದ್ಸಲ ತೋರಿಸ್ಬಿಡ್ತೀನಿ ನಿಮ್ಗೆ, ನೋಡ್ಕೊಂಡ್ಬಿಟ್ಟು. ಈಗ ನೋಡ್ಕೋಬಹುದು, ನಾವು ಈ ತರ ಯಾಕೆ ಕನೆಕ್ಷನ್ ಮಾಡಿದೀವಿ ಅಂತ ಹೇಳಿದ್ರೆ, ಈ ಕೆಳಗಡೆ ಕಾಣ್ತಿರ್ಬೋದು, ಅದ್ರ ಕೆಳಗಡೆ ಇದು ನಮ್ದು ಆಟೋ ಟ್ರಾನ್ಸ್ಫಾರ್ಮರ್ ಇದೆ. ಇದೇನಾಗುತ್ತೆ ಅಂದ್ರೆ HV ಮತ್ತೆ IVಗೆ ಎರಡು ಅಂದ್ರೆ ಆಟೋ ಟ್ರಾನ್ಸ್ಫಾರ್ಮರ್ ಒಂದೇ ವೈಂಡಿಂಗ್ ಇರುತ್ತೆ. ಎರಡು ಸೆಂಟ್ರಲ್ಲಿ ಒಂದು ನ್ಯೂಟ್ರಲ್ ಕಾಮನ್ ಇರುತ್ತೆ. ಅದಕ್ಕೆ ನಾವು ಇದ್ಯಾವ ತರ ಮಾಡ್ತೀವಿ ಅಂದ್ರೆ, ಸ್ಟಾರ್ ಡೆಲ್ಟಾ ಇದೆ. ಇದು ನಮ್ಮ ಈ ಕಾಂಬಿನೇಷನ್ ಮಾಡ್ತಿರೋದು ಏನಂತ ಹೇಳಿದ್ರೆ ನ್ಯೂಟ್ರಲ್. ಈಗೇನು ಮಾಡ್ತೀವಿ ಅಂದ್ರೆ 1U 1N ಮಾಡಿಬಿಟ್ಟು ನಾವು HV ಸೈಡ್ ಮಾಡ್ತಿದ್ದೀವಿ. ಅದೇ ಮತ್ತೆ LV ಸೈಡ್ ಮಾಡೋ ಟೈಮಲ್ಲಿ ಪ್ರೊಸೆಸ್ ಬೇರೆ ಇರುತ್ತೆ. ಮತ್ತೆ LV ಸೈಡ್ ಮಾಡೋ ಟೈಮಲ್ಲಿ ಪ್ರೊಸೆಸ್ ಬೇರೆ ಇರುತ್ತೆ. IV ಟೈಮ್ ಮಾಡೋ ಟೈಮಲ್ಲಿ ಪ್ರೊಸೆಸ್ ಬೇರೆ ಇರುತ್ತೆ.